ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಈಗಾಗಲೇ ಟ್ರಯಲ್ ಆರಂಭ ಆಗಿದೆ. ಇವತ್ತು ರೇಣುಕಾಸ್ವಾಮಿ ತಂದೆ ತಾಯಿಯ ಹೇಳಿಕೆಯನ್ನ ದಾಖಲಿಸಲಾಗುತ್ತೆ. ಮೊನ್ನೆ ಕ್ರಾಸ್ ಎಕ್ಸಾಮಿನೇಷನ್ ಏನು ಮಾಡಲಾಗಿತ್ತು ಅಂದ್ರೆ ಪಾರ್ಟಿ ಸವಾಲಿಗೆ ಒಳಪಡಿಸಲಾಗಿತ್ತು. ಇವತ್ತು ದರ್ಶನ್ ಪರ ವಕೀಲರು ಇಬ್ಬರನ್ನ ಕೂಡ ಪಾರ್ಟಿ ಸವಾಲಿಗೆ ಒಳಪಡಿಸಲಿದ್ದಾರೆ. ಮೊನ್ನೆ ಪವಿತ್ರ ಗೌಡ ಪರ ವಕೀಲರು ಪಾರ್ಟಿ ಸವಾಲಿಗೆ ಒಳಪಡಿಸಿದ್ರು. ಸಾಕ್ಷಿಗಳಾದಂತ ರೇಣುಕಾಸ್ವಾಮಿಯ ತಂದೆ ಮತ್ತು ತಾಯಿಯ ಇವತ್ತು ದರ್ಶನ್ ಪರ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕಿದ್ದಾರೆ. ರೇಣುಕಾಸ್ವಾಮಿಯ ತಂದೆ ಮತ್ತು ತಾಯಿಯನ್ನ ಸಿ.ವಿ. ನಾಗೇಶ್ ಅವರು ಕ್ರಾಸ್ ಎಕ್ಸಾಮಿನ್ ಮಾಡೋದಕ್ಕಿದ್ದಾರೆ. ಅಂದ್ರೆ ಇವರು ಕೊಟ್ಟಂತ ಹೇಳಿಕೆಯ ಆಧಾರದ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಪ್ರಕ್ರಿಯೆಗಳು ನಡೆಯುತ್ತೆ. ಒಂದು ಚಾರ್ಜ್ ಶೀಟ್ ಅಲ್ಲಿ ಇವರು ಕೊಟ್ಟಂತ ಹೇಳಿಕೆ, ನ್ಯಾಯಾಲಯಕ್ಕೆ ಇವರು ಕೊಟ್ಟಂತ ಹೇಳಿಕೆ ಸಾಕ್ಷಿಯಾಗಿ, ಸಾಕ್ಷಿಯ ಕ್ರಾಸ್ ಎಕ್ಸಾಮಿನೇಷನ್ ಪ್ರಕ್ರಿಯೆಯನ್ನು ಇವತ್ತು ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಅಂದ್ರೆ ದರ್ಶನ್ ಪರ ವಕೀಲರು ನಡೆಸೋದಕ್ಕಿದ್ದಾರೆ. ತಂದೆ ತಾಯಿಯ ಹೇಳಿಕೆಯನ್ನ ದಾಖಲಿಸಲಾಗುತ್ತೆ. ಮೊನ್ನೆ ಕ್ರಾಸ್ ಎಕ್ಸಾಮಿನೇಷನ್ ಏನು ಮಾಡಲಾಗಿತ್ತು ಅಂದ್ರೆ ಪಾರ್ಟಿ ಸವಾಲಿಗೆ ಒಳಪಡಿಸಲಾಗಿತ್ತು. ಇವತ್ತು ದರ್ಶನ್ ಪರ ವಕೀಲರು ಇಬ್ಬರನ್ನ ಕೂಡ ಪಾರ್ಟಿ ಸವಾಲಿಗೆ ಒಳಪಡಿಸಲಿದ್ದಾರೆ. ಮೊನ್ನೆ ಪವಿತ್ರ ಗೌಡ ಪರ ವಕೀಲರು ಪಾರ್ಟಿ ಸವಾಲಿಗೆ ಒಳಪಡಿಸಿದ್ರು. ಸಾಕ್ಷಿಗಳಾದಂತ ರೇಣುಕಾಸ್ವಾಮಿಯ ತಂದೆ ಮತ್ತು ತಾಯಿಯ ಇವತ್ತು ದರ್ಶನ್ ಪರ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕಿದ್ದಾರೆ. ರೇಣುಕಾಸ್ವಾಮಿಯ ತಂದೆ ಮತ್ತು ತಾಯಿಯನ್ನ ಸಿ.ವಿ. ನಾಗೇಶ್ ಅವರು ಕ್ರಾಸ್ ಎಕ್ಸಾಮಿನ್ ಮಾಡೋದಕ್ಕಿದ್ದಾರೆ. ಅಂದ್ರೆ ಇವರು ಕೊಟ್ಟಂತ ಹೇಳಿಕೆಯ ಆಧಾರದ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಪ್ರಕ್ರಿಯೆಗಳು ನಡೆಯುತ್ತೆ. ಒಂದು ಚಾರ್ಜ್ ಶೀಟ್ ಅಲ್ಲಿ ಇವರು ಕೊಟ್ಟಂತ ಹೇಳಿಕೆ, ನ್ಯಾಯಾಲಯಕ್ಕೆ ಇವರು ಕೊಟ್ಟಂತ ಹೇಳಿಕೆ ಸಾಕ್ಷಿಯಾಗಿ, ಸಾಕ್ಷಿಯ ಕ್ರಾಸ್ ಎಕ್ಸಾಮಿನೇಷನ್ ಪ್ರಕ್ರಿಯೆಯನ್ನು ಇವತ್ತು ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಅಂದ್ರೆ ದರ್ಶನ್ ಪರ ವಕೀಲರು ನಡೆಸೋದಕ್ಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.